ನಮಸ್ಕಾರ, ಏನು ನಿಮ್ಮ ಹೆಸರು? ಹರ್ಷ ಅಂತ. ಹರ್ಷ, ಏನು ಮಾಡ್ಕೊಂಡಿದ್ದೀರಾ? ಡಿಪ್ಲೊಮೊ. ಇಲ್ಲಿ ಮತ್ತೆ ಇಲ್ಲಿ ಕೆಲಸ ನಿಮ್ದೇನಾ ಅಥವಾ ಇದು ನಮ್ದೆ? ಅಂದರೆ ನೀವು ಕಾಲೇಜ್ಗೆ ಹೋಗ್ತೀರಾ, ಇದು ಮಾಡ್ತೀರಾ? ಕಂಪ್ಲೀಟ್ ಆಗೈತೆ, ಮುಗೀತಾ? ಡಿಪ್ಲೊಮೊ ಮುಗೀತು. ಮೆಕ್ಯಾನಿಕಲ್ ಕಂಪ್ಲೀಟ್. ಮದುವೆ ಇನ್ನೂ ಲೇಟ್. ನಿಮ್ಗೆ ವೋಟಿಂಗ್ ಕಾರ್ಡ್ ಇದೆಯಾ? ಐತೆ. ವೋಟ್ ಮಾಡಿದ್ದೀರಿ ಇದಕ್ಕೂ ಮುಂಚೆ? ಆಗೈತೆ. ಈಗ ಲೋಕಸಭೆ ಮುಂದಿನ ತಿಂಗಳ ಎಲೆಕ್ಷನ್ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಏನು ಕೊಟ್ಟರೆ ಮಾಡ್ತೀರಾ? ನಮಗೆ ಯಾರು ನೀರುನ ಏನು ಕೊಟ್ಟರೆ, ನೀರು ಒಳ್ಳೇದು ಯಾರು ಮಾಡಿದ್ರೆ ಅವ್ರಿಗೆ ಓಟ್. ಓಕೆ. ನಾನೇನು ಅನ್ಕೊಂಡೆ ಅಂದರೆ ಕುಕ್ಕರು ಅಂತ ಬೇಕಾಗಿರೋದು ಮೇನ್ ನೀರು. ಓಕೆ. ಇಲ್ಲಿ ನಿಮಗೆ ನೀರಿನ ಸಮಸ್ಯೆ ಇದೆ. ಏನು ಒಬ್ಬ ಅಭ್ಯರ್ಥಿನ ಏನು ನೋಡ್ಬಿಟ್ಟು ಓಟ್ ಹಾಕ್ತೀರಿ ನೀವು? ಆ್ಯಕ್ಚುಲಿ ಏನು ನೋಡ್ಬಿಟ್ಟು ಓಟ್ ಹಾಕ್ತೀರಾ? ನಮಗೆ ಒಳ್ಳೆತನ ಯಾರು ಇದು ಮಾಡಿದ್ರೆ ಅವ್ರಿಗೆ ಓಟು. ಒಳ್ಳೆತನ ಅಂದ್ರೆ ಯಾವ ಥರ ಇರ್ಬೇಕು ಅವರು? ನಾವು ಕೇಳಿದ್ದು ನಮಗೆ ಕಷ್ಟ ಅಂದಾಗ ಅಭ್ಯರ್ಥಿಗಳು ನಿಮ್ಮ ಕೈಗೆ ಸಿಗ್ತಾರೆ. ಅಂದರೆ ಈಗ ಓಟ್ ತೊಗೊಳ್ಬೇಕಾದ್ರೆ ಬಂದವರು ಮತ್ತೆ ಬರ್ತಾರಾ? ಕಮ್ಯುನಿಕೇಶನ್ ನೀವು ಬೇಕು ಅಂದಾಗ ನಿಮ್ಗೆ ಸಿಕ್ಕಿದಾರಾ? ಸಿಕ್ಕವ್ರೆ. ಹರ್ಷ, ಇದು ಎಷ್ಟೇ ಸಲ ವೋಟ್ ಮಾಡ್ತಾ ಇರೋದು? ಇದೇ ಫಸ್ಟ್ ಟೈಮ್? ಸೆಕೆಂಡ್ ಟೈಮ್. ಇದಕ್ಕೂ ಮುಂಚೆ ಯಾವಾಗ ಮಾಡಿದ್ರಿ? ಹೋದ ವರ್ಷ ಮಾಡಿ. ಅದೇ ವಿಧಾನಸಭೆ ಎಲೆಕ್ಷನ್ಲಿ. ಈಗ ಲೋಕಸಭೆಗೆ ಮಾಡ್ತಾ ಇದ್ದೀರಾ? ಓಕೆ. ಸಾಮಾನ್ಯವಾಗಿ ನಮ್ಮ ಜನ ಓಟ್ ಹಾಕ್ಬೇಕಾದ್ರೆ 2 ಥರ ಇರುತ್ತೆ. ನಮ್ಮ ಕ್ಯಾಸ್ಟ್ ಒಬ್ಬ ನಿಂತವನೆ, ಅವ್ನಿಗೆ ಓಟ್ ಹಾಕ್ಬಿಡೋಣ ಅಂತ. ಸೊ ನೀವು ಜಾತಿ ನೋಡ್ಬಿಟ್ಟು ಓಟ್ ಹಾಕ್ತೀರಾ ಅಥವಾ ಏನು ನೋಡ್ಬೇಕು? ನಾನು ಜಾತಿ ನೋಡಲ್ಲ, ಯಾವುದೇ ಜಾತಿ ಆಗೈತೆ ಪರವಾಗಿಲ್ಲ, ನಮಗೆ ಒಳ್ಳೆತನ ಮಾಡಿರ್ಬೇಕು. ನಿಮ್ಗೆ ಒಳ್ಳೆತನನೇ ಮಾಡಿರ್ಬೇಕಾ? ಏನು ಮಾಡಿರ್ಬೇಕು ಒಳ್ಳೆತನ ಅಂದ್ರೆ? ನಾವು ಕೇಳಿದನ್ನ ನಮಗೆ ನೀರಿಲ್ಲ ಅಂದಾಗ ನೀರು ಹಾಕ್ಬಿಟ್ಟಿರ್ಬೇಕು, ರೋಡ್ ಇಲ್ಲ ಅಂದಾಗ ರೋಡ್ ಹಾಕ್ಬಿಟ್ಟಿರ್ಬೇಕು. ಓಕೆ. ಈಗ ರಿಸರ್ವೇಶನ್ ಹೆಣ್ಮಕ್ಳಿಗೆ ಕೊಡ್ತಾರೆ. ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ಎಲ್ಲೋದ್ರು ಅದು ಒಂದು ಹೋರಾಟ ಮತ್ತೊಂದು ವಾದ ಇದೆ. ನೀವೇನು ಹೇಳ್ತೀರಿ? ರಿಸರ್ವೇಶನ್ ಕೊಡ್ಬೇಕಾ ಬೇಡವಾ? ನಮಗೂ ಬೇಕು. ನಿಮಗೂ ಬೇಕಾ? ಗಂಡಸ್ರಿಗೂ ಬೇಕಾ? ಬೇಕಾಗುತ್ತೆ. ಸೂಪರ್, ಹೊಸಬ್ರು ನೀವು ಚೆನ್ನಾಗಿದ್ದೀರಾ. ಯಾಕಂದ್ರೆ ಇವಾಗ ನಾನಾದ್ರೆ ಓಕೆ, ಇವಾಗ ಇಂಥ ಚಿಕ್ಕ ಹುಡುಗರು ಅವ್ರಿಗೆ ಏನ್ ಗೊತ್ತಾಗುತ್ತಾ? ಅಲ್ಲ, ಗಂಡು ಮಕ್ಳಿಗೆ ರಿಸರ್ವೇಶನ್ ಬೇಕಾಗುತ್ತೆ. ಹೆಣ್ಮಕ್ಳು ಕೊಡ್ತೀರಲ್ವ? ಗಂಡು ಮಕ್ಳಿಗೆ ಬೇಕು. ಒಟ್ಟು ಫಸ್ಟ್ ರಿಸರ್ವೇಶನ್ ಗಂಡು ಮಕ್ಳು ಬೇಕೀಗ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಅಸ್ಲಾಂ ಬೇಗ್. ರೋಷನ್ ಬೇಗ್ ನಿಮ್ಮ ಸಂಬಂಧಿಕರ? ಬರೀ ಅಸ್ಲಾಂ ಬೇಗ್. ಏನು ಮಾಡ್ಕೊಂಡಿದ್ದೀರಾ ಅಸ್ಲಾಂ ಬೇಗ್? ಹಣ್ಣು ವ್ಯಾಪಾರ ಮಾಡ್ತಾ ಇದ್ದೀವಿ. ಹಣ್ಣು ವ್ಯಾಪಾರ. ಏನು ಹಣ್ಣು ಮಾರ್ತೀರಾ? ಎಲ್ಲ ಹಣ್ಣು ಸರ್. ಮದುವೆ ಆಗಿದೆಯಾ? ಸರ್. ಫೈನ್ ಸರ್. ಎಷ್ಟು ಮಕ್ಕಳು? 3. ಗಂಡು ಹೆಣ್ಣು? 2 ಹೆಣ್ಣು 1 ಗಂಡು. 2 ಹೆಣ್ಣು 1 ಗಂಡು. ಓಕೆ, ಫೈನ್ ಸರ್. ಈಗ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಿ ಸರ್? ಮಾಡ್ತೀವಿ ಸರ್. ಏನು ನೋಡಿ ವೋಟ್ ಮಾಡ್ತೀರಿ ಸರ್ ಒಬ್ಬ ವ್ಯಕ್ತಿಗೆ? ಯಾವ ವ್ಯಕ್ತಿ ಚೆನ್ನಾಗಿರ್ತಾರೋ ಅವ್ರಿಗೆ. ಚೆನ್ನಾಗಿರ್ತಾನೆ, ಬೆಳಗಿರ್ತಾನೆ ಅಂತಾನೆ? ಕೆಂಪಕ, ಕುಳ್ಳುಕ, ಉದ್ದುಕ? ಇಲ್ಲ. ಮತ್ತೆ ಯಾವ ಅಭಿವೃದ್ಧಿ ಯಾರು ಚೆನ್ನಾಗಿ ಮಾಡ್ತಾರೋ ನೀವು ಹಂಗನ್ಬೇಕು. ಯಾವ ವ್ಯಕ್ತಿ ಚೆನ್ನಾಗಿರ್ತಾನೆ ಅವ್ನು ವೋಟ್ ಮಾಡ್ತೀನಿ, ಎಲ್ಲ ಬೆಳಗಿರ್ಬೇಕೇನೋ ಒಂದ್ಸಲ. ಅಭಿವೃದ್ಧಿ ಅಂದ್ರೆ ಏನೇನು ಆಗ್ಬೇಕು ಸರ್ ನಿಮ್ಮ ಕ್ಷೇತ್ರದಲ್ಲಿ? ನಮಗೆ ನೀರು, ರೋಡು ಅದೆಲ್ಲ ಕ್ಲೀನ್ ಆಗಿದ್ರೆ ಯಾರು ಕ್ಲೀನ್ ಮಾಡ್ತಾರೋ ಅವ್ರು ವೋಟ್ ಹಾಕ್ತಾರೆ ಸರ್. ಸರಿ ಸರ್. ಈಗ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಈಗ ಇದುವರೆಗೂ ವೋಟ್ ತಗೊಂಡು ಹೋಗೋರು, ಇದುವರೆಗೂ ವೋಟ್ ಮಾಡಿದ್ದೀರಲ್ವಾ? ಮಾಡಿದ್ವಿ ಸರ್. ತಗೊಂಡೋದ್ರೆ ನಿಮ್ಮ ಕೈಗೆ ಸಿಗ್ತಾರಾ? ಬರ್ತಾ ಇರ್ತಾರೆ ಸರ್. ಬರ್ತಾ ಇರ್ತಾರೆ. ಕೆಲಸಗಳೆಲ್ಲ ಮಾಡಿದಾರಾ? ಮಾಡಿದ್ದಾರೆ, ಪರವಾಗಿಲ್ಲ. ಓಕೆ. ಏನು ಹೇಳಿದ್ರು ಮಾಡ್ಕೊಡಿದ್ದಾರೆ, ತಕ್ಕ ಮಟ್ಟಿಗೆ ಸ್ಪಂದಿಸಿದ್ದಾರೆ. ಈಗ ಅದೇ ಕಾನ್ಫಿಡೆನ್ಸ್ ಮೇಲೆ ಈಗ ಲೋಕಸಭೆಯಲ್ಲಿ ಯಾರೇ ಬಂದ್ರು ಒಳ್ಳೆ ಅಭ್ಯರ್ಥಿ ನೋಡಿ ವೋಟ್ ಹಾಕ್ತೀವಿ ಸರ್. ಸರಿ, ಈಗ ನೀವೇನಾರು ಎಲೆಕ್ಷನ್ ನಿಂತ್ಕೊಂಡ್ರಿ ಅಂತ ಅನ್ಕೊಳ್ಳಿ ಸರ್, ಈ ಜನಗಳನ್ನ ಹೆಂಗ್ ವೋಟ್ ಕೇಳ್ತೀವಿ ಸರ್? ಕೇಳಿ. ನಾನು ಈ ಸಲ ಎಲೆಕ್ಷನ್ ನಿಂತಿದ್ದೀನಿ. ನಾನು ಅಂದ್ರೆ ನೀವೇನು ಪ್ರಧಾನ ಮಂತ್ರಿನ? ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ತಾನೆ? ಮಾಡ್ಕೊಳ್ಳಿ ಮತ್ತೆ ಮಾಡಿ. ನಾನು ಈ ಸರಿ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀನಿ. ಓಕೆ. ನನ್ನ ಹೆಸರು ಅಸ್ಲಾಂ ಬೇಗ್. ಉಪೇಂದ್ರನ್ ಫ್ಯಾನಾ? ಇಲ್ಲ ಸರ್. ನಾನು 3 ಸಲ ಹೇಳಿದ್ರಿ. ನಾನು ಅಂದ್ಬಿಟ್ಟು ಹೆಸರು ಹೇಳಿ. ಅಸ್ಲಾಂ ಬೇಗ್ ಹೇಳಿದ್ನಲ್ಲ ಸರ್. ಹೇಳಿ ಸರ್. ಅದಕ್ಕೆ ನನಗೆ ಈ ಸರಿ ಎಲ್ಲ ಓಟು ನನಗೆ ಹಾಕಿ. ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದಕ್ಕೆ ಓಟ್ ಹಾಕ್ಬಿಡ್ಬೇಕಾ? ಏನು ಕೊಡ್ತೀರಿ ಓಟ್ ಹಾಕಿದ್ರೆ? ಏನಿದೆ, ಏನು ಕೊಡೋಣ ಸರ್? ಗೆದ್ರೆ ಕುಕ್ಕರ್ ಕೊಡಲ್ವಾ? ಇಲ್ಲ ಸರ್. ಏನು ಕೊಡೋಣ? ಸೀರೆ? ಇಲ್ಲ ಸರ್. ಕುಕ್ಕರು ಸೀರೆ ಕೊಡಲ್ಲ ನಿಮ್ಗೆ ಯಾಕೆ ಸರ್ ಓಟ್ ಹಾಕೋದು? ಅಭ್ಯಾಸ ಮಾಡಿಸ್ಬಿಟ್ಟವ್ರಲ್ಲ, ಅಳಬರಲ್ಲ ಮಾಡ್ಸವ್ರು ಸರ್. ನಾವು ಇನ್ನೂ ತಗೊಳಲ್ವಲ್ಲ. ನೀವೇನು ತಗೊಳಲ್ವಾ? ಇಲ್ಲ ಸರ್. ಹಂಗೆ ಪ್ರಾಮಾಣಿಕರು ನೋಡಿ ಓಟ್ ಹಾಕ್ತೀರಾ? ಫೈನ್ ಸರ್. ಈಗ ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ತುಂಬ ವಾದ ನಡೀತಾ ಇದೆ, ನೀವೇನಂತೀರಿ ಸರ್ ಇದ್ರ ಬಗ್ಗೆ? ಅದು ಒಳ್ಳೇದೇ ಸರ್. ಅದು ಒಳ್ಳೇದಾ? ಯಾಕೆ ಸರ್? ಯಾಕೆ ರಿಸರ್ವೇಶನ್ ಕೊಡ್ಬೇಕು ಅವ್ರಿಗೆ? ರೀಸನ್ ಹೇಳಿ ಯಾಕೆ ಅವ್ರಿಗೆ ಯಾಕೆ ರಿಸರ್ವೇಶನ್ ಕೊಡಬೇಕು? ಸಂಪಾದನೆ ಇವಾಗ ಕಮ್ಮಿ ಇದೆ. ಯಾರಿಗೆ? ಹೆಣ್ಮಕ್ಳಿಗ? ಎಲ್ಲರಿಗೂ ಕಮ್ಮಿ ಇದೆ, ಅದಕ್ಕೆ ಹೆಣ್ಮಕ್ಳು ಕೊಟ್ಬಿಡೋದು ಅಂತನಾ? ನಿಮ್ಮ ಥರ ನಾಗರಿಕ ಜನಗಳು ವೋಟ್ ಮಾಡೋದೇ ಇಲ್ಲ ಸರ್. ಸುಮಾರು ಜನ, ನೀವು ಓಪನ್ ಆಗಿ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಸರ್. ನೀವು ವೋಟ್ ಮಾಡ್ತೀರಾ ಸರ್? ಮಾಡ್ತೀವಿ ಸರ್. ಸುಮಾರು ಜನ ನೋಡಿ ಎಜುಕೇಟೆಡ್ಸೇ ವೋಟ್ ಮಾಡಲ್ಲ. ಅವ್ರಿಗೆಲ್ಲ ವೋಟ್ ಮಾಡಿ ಅಂತ ಒಂದು ಮಾತು ಹೇಳಿ ಸರ್ ನೋಡೋಣ. ಎಲ್ಲರೂ ಈ ಸರಿ ಲೋಕಸಭಾ ಕ್ಷೇತ್ರಕ್ಕೆ ವೋಟ್ ಮಾಡಿ. ಎಲ್ಲರೂ ಅಲ್ಲ, 18 ವರ್ಷ ತುಂಬಿರೋ. 18 ವರ್ಷ. ಈ ಸಲ ಎಲೆಕ್ಷನ್ ಬರ್ತಾ ಇದೆ, ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ. ಹೇಳಿ. ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ. ಸುಮ್ಮನೆ ಕೂತ್ಕೊಂಡು ಅದು ಇದು ಡೌ ಮಾಡೋದು ಬಿಡಿ. ನಾನು ಹೇಳ್ಕೊಟ್ಟಂಗೆ ಹೇಳಿದ್ರಲ್ವಾ? ಸರಿ, ಯಾವ ಓಟ್ ಹಾಕ್ತಾನೆ, ಓಟ್ ಹಾಕಿದ್ಮೇಲೆ ಉದ್ಧಾರ ಮಾಡ್ತಾರಾ? ಅವೆಲ್ಲ ಬಿಟ್ಬಿಡಿ. ನೀವು ಓಟ್ ಹಾಕ್ಬಿಟ್ಟು ಆ ಮಾತು ಕೇಳಿ. ನಮ್ಮದು ಏನಿದೆ ಅದಕ್ಕೆ ಅದು ಚಲಾಯಿಸ್ಬೇಕು ಸರ್. ನಿಮ್ಮ ಹಕ್ಕನ್ನು ನೀವು ಚಲಾಯಿಸ್ಬೇಕು. ಹಂಗೆ ಹೇಳಿ. ಹಿಂಗೆ
ನಿಮ್ಮ ಅಕ್ಕ ಏನಿದೆ ಅದು ಚಲಾಯಿಸಿ. ನಿಮ್ಮ ಅಕ್ಕನ್ನ ಅಲ್ಲ ಹಕ್ಕು ಸರ್ ಅದೇ ಹೇಳ್ತೀನಿ. ಓಕೆ, ನಿಮ್ಮ ಹಕ್ಕನ್ನ ಚಲಾಯಿಸಿ. ನಿಮ್ಮ ಕ್ಷೇತ್ರದಲ್ಲಿ ಇರೋಂಥ ಮೇನ್ ಪ್ರಾಬ್ಲಮ್ ಏನು ಸರ್? ಇಲ್ಲಿನ ಪ್ರಾಬ್ಲಮ್ ನೀರಿನ ಪ್ರಾಬ್ಲಮ್ ಜಾಸ್ತಿ. ಮೇನ್ ನೀರಿನ ಪ್ರಾಬ್ಲಮ್. ಸೊ ಈ ಸಲ ಬಂದ್ರೆ ನಾಯಕರನ್ನ ಕೇಳಿ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಓಕೆ ಕೇಳ್ಕೊಳ್ಳಿ. ಆಲ್ ದಿ ಬೆಸ್ಟ್. ನೀವು ಹೇಳ್ದಂಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಗಂಗಮ್ಮ. ಏನ್ ಮದುವೆ ಆಗೈತಾ? ಮಕ್ಕಳು ಮರಿ ಎಲ್ಲ ಆಗ್ಯಾವೆ, ಮೊಮ್ಮಕ್ಕಳು ಆಗ್ಯಾವೆ. ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರಪ್ಪ. ಏನ್ ಇಲ್ಲಿ ಕೆಲಸ ಮಾಡ್ಕೊಂಡಿರದ ನೀವು ಇಲ್ಲಿ? ಇದು ನಿಮ್ದೇನಾ ಅಥವಾ ನೀವೇ ಕೆಲಸ ಮಾಡ್ಕೊಂಡಿರೋದ ಇಲ್ಲಿ? ನಾವು ಸಾವುಕಾರ ಕೆಲಸ ಮಾಡೋದು. ಓಕೆ, ಯಾರದು ಸಾವುಕಾರ? ಯಾರು? ಮನೆಗೆ ಹೋದ್ರು. ಹೌದಾ? ಫೈನ್. ಈಗ ಲೋಕಸಭೆ ಎಲೆಕ್ಷನ್ ಬರ್ತಲ್ಲ ಅಜ್ಜಿ, ವೋಟ್ ಮಾಡ್ತೀಯ? ಏನ್ ಮಾಡ್ತೀಯ ನೀನು? ವೋಟ್ ಮಾಡ್ತೀವಿ. ಹೌದಾ? ಏನ್ ಕೊಟ್ರೆ ವೋಟ್ ಮಾಡ್ತೀಯ ನೀನು? ಕುಕ್ಕರ್ ಕೊಟ್ರೆ ವೋಟ್ ಮಾಡ್ತೀಯ ಅಥವಾ ಏನ್ ಕೊಡ್ತಾರ ವೋಟ್ ಮಾಡೋದು ಅಷ್ಟಪ್ಪ. ಏನ್ ಕೊಟ್ರೆ ಇಸ್ಕತ್ಯ? ಏನ್ ಕೊಡ್ಬೇಕು ನಿಂಗೆ ಹೇಳು, ಖುಷಿ ಆಯ್ತು ಅಂದೆ. ಖುಷಿಯಾಗಿ 10,000 ಕೊಟ್ಟು ಇಸ್ಕೊಂತೀವಿ, 20,000 ಕೊಟ್ಟು ಇಸ್ಕೊಂತೀವಿ. ಓ ಸೂಪರ್ ಅಜ್ಜಿ ನೀನ್ ಹಂಗಾರೆ. ಬಟ್ ವೋಟ್ ಅಂತೂ ಮಿಸ್ ಮಾಡಲ್ಲ, ಯಾಕೆ? ಬಟ್ ಏನ್ ಕೊಟ್ಟು ಇಸ್ಕೊಂತೀವಿ ಅಂದ್ರೆ ಅವ್ರು ಎಷ್ಟು ಕೊಡ್ತಾರ ಅಷ್ಟು ಕೈ ಇಡ್ಬೇಕಪ್ಪ. ಈಗ ವೋಟ್ ಅಂತೂ ಮಿಸ್ ಮಾಡ್ದೆ ಹಾಕಿ ಹಾಕ್ತೀಯ? ಮಿಸ್ ಮಾಡಲ್ಲ ವೋಟ್ ಮಾತ್ರ. ಪ್ರತಿ ಸಲನೂ ಹಾಕಿದ್ಯಾ ಅಜ್ಜಿ? ಈಗ ನಿಮ್ ಕ್ಷೇತ್ರದ ಏನ್ ಸಮಸ್ಯೆ ಐತೆ ಅಜ್ಜಿ? ಇಲ್ಲಿ ವೋಟ್ ಹಾಕ ಇಲ್ಲಿ ಜನಗಳದ್ದು ಏನ್ ಸಮಸ್ಯೆ, ಇಲ್ಲಿ ಪ್ರಾಬ್ಲಮ್ ಏನಿದೆ ಇಲ್ಲಿ ಕ್ಷೇತ್ರದಲ್ಲಿ? ಏನಾಯ್ತು ನಮಗೆ ಏನ್ ಕೊಟ್ಟಪ್ಪ? ನಮ್ಗೆ ನೀರ್ ಸಮಸ್ಯೆನಾ ಅಥವಾ ರೋಡ್ ಸಮಸ್ಯೆನಾ ಅಥವಾ ಕೆಲ್ಸದ ಸಮಸ್ಯೆನಾ? ಏನ್ ಸಮಸ್ಯೆ ಇಲ್ಲಿ? ನೀರ್ ಸಮಸ್ಯೆ ಇದ್ದೇ ಇರ್ತದೆ. ನೀರ್ ಸಮಸ್ಯೆ ಐತಾ? ವಾರಕ್ಕೊಂದ್ಸಲಿ ಬಿಡ್ತಾರೆ ನೀರು. ವಾರೆಲ್ಲ ಏನ್ ಕುಡಿಬೇಕು ನಾವು? ಕೊಳಾಯಿ ಇಲ್ಲ, ಏನಿಲ್ಲ. ಕೊಳಾಯಿ ಕಿಟ್ಟೋಗಿದೆ, ಕೊಳಾಯಿ ಸೋಡ್ ಮಾಡ್ಕೊಂಡಿದ್ರು, ಕೊಳಾಯಿ ಸೋಡ್ ಮಾಡ್ಕೊಡಲ್ಲ. ಅಲ್ಲೇ ಇಟ್ಟೋಗಿದೆ, ಲೈಟ್ ಸೋಡ್ ಮಾಡ್ಕೊಡಲ್ಲ. ಏನು ಇಲ್ಲಪ್ಪ. ಲೈಟ್ ಕರೆಕ್ಟ್ ಆಗಿದೆಯಾ? ಇಲ್ಲೇ ಮನೆ ಮುಂದೆನೇ ಇದೆ ಲೈಟ್. 6 ತಿಂಗಳಾಯ್ತು. ಹೇಳಿ ಸಾಕಾಯ್ತು. ಈಗ ಓಟ್ ಕೇಳಕ್ ಬರ್ತಾರಲ್ಲ, ಬುಡ್ಬೇಡಿಯಾಗ ಅವಾಗ ಆಗ್ತದೆ. ಈಗ ಏನ್ ಮಾಡ್ತೀರಾ ಬಂದಾಗ ಅವ್ರಿಗೆ? ಯಾಕಪ್ಪ ಲೈಟ್ ಹೋಗಿದೆ, ಲೈಟ್ ಸರ್ ಮಾಡ್ಕೊಡ್ಲಿಲ್ಲ. ಕೊಳೆ ನೀರು ಬರ್ತಾವ, ಕೊಳೆ ಸರ್ ಮಾಡ್ಕೊಡ್ಲಿಲ್ಲ. ಓಟ್ ಹೆಂಗ್ ಕೊಡ ಹಂಗ ಕೇಳ್ತೇವೆ ಸಲ ಬಂದ್ರೆ? ಕೇಳ್ಬೇಕಪ್ಪ. ಬಿಡ್ಬೇಡಿ ಸಲ ಕೇಳಿ. ಸಲ ಕೇಳ್ಬಿಟ್ಟು ಎಲ್ಲ ಸರಿ ಮಾಡಿಸ್ಕೊಟ್ಟು ನಿಮ್ಗೆಲ್ಲ ಸಹಕಾರ ಮಾಡಿಕೊಟ್ರೆ ಓಟ್ ಕೊಡಿ ಅಷ್ಟೇ, ಇಲ್ಲರ ಬೇಡ. ಆದ್ರೆ ಏನ್ ಸ್ವಾಮಿ, ನಾವು ಏನ್ ಓಟ್ ಕೊಡೋದು? ಅಲ್ಲಿ ಓದ್ತೀವಿ, ಓಟ್ ಹಾಕ್ತಿವಿ, ಮನೆಗೆ ಬರ್ತೀವಿ. ಬದುಕೋರು ಬದುಕ್ತಾರೆ. ನೋಡ್ ನಾವು ಕೂಲಿ ಮಾಡ್ಬೇಕು, ತಿನ್ಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಏನ್ ಮಾಡ್ಕೊಂಡ್ರೆ? ಮಗ ಹೋತಾನೆ, ಮೊಮ್ಮಕ್ಳು ಮನೆಗಿರ್ತಾರೆ. ಎಷ್ಟು ಕೊಡ್ತಾರೆ ಡೈಲಿ ನಿಮ್ಗೆ ಇಲ್ಲಿ ಕೂಲಿ? 200 ರೂಪಾಯಿ ಕೊಡ್ತಾರೆ ನಿಮ್ಗೆ. ಅಂದ್ರೆ ಇಷ್ಟೆಲ್ಲ ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡಿದ್ರೆ ನೋಡಿ. ಊಟ ಏನು, ನಾಷ್ಟ ಏನು, ಹೌದು, ಅಡ್ಕೆಲಿ ಏನು, ಏನಪ್ಪ ಟೀ ಏನು, ಕಾಫಿ ಏನು, ಏನಾಗ್ತದೆ ನಮ್ಗೆ. ಹೌದೌದು. ಸೊ ನಿಮ್ಗೆ ಬಹಳ ಕಷ್ಟ ಐತೆ ಇಲ್ಲಿ. ಏನ್ ಮಾಡೋಣ, ಕಷ್ಟ ಅಂತಂದ್ರೆ ನೋಡಿ ಇದೆಲ್ಲ ಮಾಡ್ಬೇಕಪ್ಪ. ಪೆನ್ಷನ್ ಬರ್ತಾಯ್ತಾ ನಿಮ್ಗೆ? ಪೆನ್ಷನ್ ಮಾಡಿಸ್ಲಿಲ್ಲಪ್ಪ ನಾನು. ಯಾಕೆ ಮಾಡಿಸ್ಲಾ? ನಿಮ್ಗೆ 60 ವರ್ಷ ಆಗಿಲ್ವಾ? ಆಗಿದೆ. ಮತ್ತೆ ಆಗಿದ್ಮೇಲೆ ಯಾಕೆ ಮಾಡಿಸಿಲ್ಲ? 60 ಮೇಲೆ ಆಗಿದೆ. ಮತ್ತೆ ಯಾಕೆ ಮಾಡಿಸಿಲ್ಲ ನೀವು? ಅವಾಗ ಏನೋ ನಂಗೆ ಬುದ್ಧಿ ಇಲ್ಲ, ಮಾಡಿಸಿಲ್ಲ. ಈ ಬುದ್ಧಿ ಐತೆ ಮಾಡಿಸಿ. ಇಷ್ಟು ಬುದ್ಧಿ ಐತೆ, ಇಷ್ಟು ಬುದ್ಧಿ ಇದು ಮಾಡಿಸಿಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತಿರಲ್ಲ. ಆಯ್ತಣ್ಣ, ಮಾಡ್ತಾನೆ. ಈ ಸಲ ಮಾಡಿಸ್ಬಿಡಿ. ಅದೇನ್ ಬೇಕು, ದುಡ್ಡು ಬತ್ತ ಒಂಚೂರು ಅಲ್ವಾ? ಒಳ್ಳೇದಾಗ್ಲಿ, ಮಾಡ್ಸಮ್ಮ. ಏನ್ ನಿಮ್ಮ ಹೆಸರು? ಮುನ್ನಿನಿಂಗಮ್ಮ. ಏನ್ ಮದ್ವೆ ಆಗೈತೆ ನಿಮ್ಗೆ? ನಿಮ್ ಮಕ್ಳು ಮೊಮ್ಮಕ್ಳೆಲ್ಲ ಹೆಂಗವ್ರೆ? ಮೊಮ್ಮಕ್ಳು ಒಂದೈತೆ. 3 ಜನಕ್ಕೂ ಮದ್ವೆ ಆಗೈತಿ. 3 ಜನಕ್ಕೂ ಮದ್ವೆ ಆಗ್ಬಿಟ್ಟೈತೆ. ಮೊಮ್ಮಗ ಒಂದೈತೆ. ಎಲ್ಲ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರ. ಈಗ ಲೋಕಸಭೆ ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೇನಮ್ಮ? ಮಾಡ್ತೀವಿ. ಏನ್ ಕೊಡ್ಬೇಕು ನಿಂಗೆ ವೋಟ್ ಮಾಡಿದ್ರೆ? ವೋಟ್ ಮಾಡಿದ್ರೆ ಏನ್ ಎಲ್ಲಾರು ಏನ್ ಕೊಡ್ತಾರ ಅದ್ ಕೊಡ್ಲಿ, ಇಲ್ಲ ನಾವು ಕೇಳಿತ್ ಮಾಡ್ಕೊಡ್ಲಿ, ವೋಟ್ ಹಾಕ್ತಿವಿ. ಈ ಕೇಳಿದವನ್ ಏನೇನ್ ಮಾಡ್ಕೊಡ್ಬೇಕು ನಿಮ್ಗೆ? ನೋಡ್ ನೀರ್ನ ವ್ಯವಸ್ಥೆ ಇಲ್ಲ, ರೋಡ್ ಇಲ್ಲ, ಮನೆ ಇಲ್ಲ, ಮಾಡ್ಕೊಡ್ಲಿ, ಹಾಕ್ತಿವಿ ವೋಟ್. ಓಕೆ, ಹೋದ್ ಸಲ ಬಂದವ್ರು ಎಲ್ಲಿ ಮಾಡಿದ್ರ ನಿಮ್ಗೆ? ಏನು ಮಾಡಿಲ್ಲಲ್ಲ. ಯಾಕೆ ಮಾಡ್ಕೊಟ್ಟಿಲ್ಲ? ಅವ್ರು ಕೇಳ್ಬೇಕಾಯ್ತಲ್ವ ನೀನು? ಕೇಳ್ಬೇಕಾಗಿತ್ತು ಅಂದ್ರೆ ಮಾಡ್ತೀವಿ ಅಂತಾರೆ, ಓತಾರ ಓಟ್ ಹಾಕಿಸ್ಕೊಂಡು. ಆಮೇಲೆ ಮತ್ತೆ ಸಿಗದೇ ಇಲ್ಲ ಕೈಗೆ? ಸಿಕ್ಕಲ್ಲ. ಕೆಲ್ಸ ಗೆದ್ದೆ ತಕ್ಕ ಮಾಡ್ತಾರೆ, ಓದ್ತಾರೆ. ಕೆಲಸ ಇದ್ದಾಗ ಬರ್ತಾರೆ, ಇಲ್ಲ ಬರಲ್ಲ. ಇಲ್ಲ. ಸರ್, ಇಲ್ಲಿ ಎಷ್ಟು ಕೊಡ್ತಾರೆ ನಿಮ್ ಸಂಬಳ? ಇಲ್ಲಿ 200 ರೂಪಾಯಿ. 200 ರೂಪಾಯಿ. ಬೆಳಗ್ಗೆ ಸಂಜೆ ತನಕ ಇಲ್ಲೇ ದುಡಿಬೇಕು ನೀವು? ಬೆಳಗ್ಗೆ ದುಡಿದ್ರೆ 200 ರೂಪಾಯಿ ಕೊಡ್ತಾರೆ. 200 ರೂಪಾಯಿ ಕೊಡ್ತಾರೆ. ನಿಮ್ಮ ಏರಿಯಾದಲ್ಲಿ ಕರೆಂಟ್ ಸಮಸ್ಯೆನಾ, ನೀರ್ ಸಮಸ್ಯೆನಾ, ಏನು? ಎಲ್ಲ ಸಮಸ್ಯೆನೂ ಇದೆ, ಏನು ಮಾಡ್ಕೊಟ್ಟಿಲ್ಲ. ಕರೆಂಟ್ ಇಂದ ಅಷ್ಟೇ ಮಾಡ್ಕೊಡ್ರಿ, ರೋಡ್ ಮಾಡಿಸ್ಕೊಡ್ರಿ, ಮಾಡಿಸ್ಕೊಟ್ಟಿ ನಾವು ಆಮೇಲೆ ಓಟ್ ಹಾಕ್ತಿವಿ. ಅನ್ಬಿಟ್ಟು ಅವ್ರು ಹೊಂಟಾಯ್ತಾರಪ್ಪ, ಮಾಡ್ಕೊಡ್ದೆ. ಏನ್ ಮಾಡ್ದೆ ಈಗ? ನಾವು ಓಟ್ ಹಾಕಲ್ಲ ಅಂತೀವಿ. ಓಟ್ ಹಾಕಲ್ಲ ಅಂತಲೇ ಓಪನ್ ಆಗಂತ್ಯಾ? ಇಲ್ಲೇ ಒಂದು ಎಚ್ಚರಿಕೆ ಕೊಟ್ಬಿಡೋದೇನೋ, ಮೈಕ್ ಹಿಡ್ಕೊಂಡು ಕರೆಕ್ಟ್ ಆಗಿ ಅಂತೀವಿ. ಓಟ್ ಹಾಕಲ್ಲ ಅಂತೀವಿ. ಹೇಳಲ್ಲಿ ಕರೆಕ್ಟ್ ಆಗಿ ಅಲ್ಲಿ ಹೇಳಮ್ಮ. ಓಟ್ ಇದ್ರೂ ಸಾಯಿಸ್ತಾರಲ್ಲ ಅಂತೀವಿ. ವ್ಯವಸ್ಥೆ ಮಾಡ್ಕೊಟ್ರೆ ಮಾಡ್ತೀರಾ? ಮಾಡ್ತೀವಿ. ಒಳ್ಳೇದಾಗ್ಲಮ್ಮ, ಮಾಡಮ್ಮ. ಓಕೆ, ನಮಸ್ಕಾರ ಸ್ವಾಮಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ರಮೇಶ್, ಏನ್ ಮಾಡ್ಕೊಂಡಿದ್ದೀರಾ? ನಾವು ಈ ಟ್ರಾಕ್ಟರ್ ಅವು ಸೆಕೆಂಡ್ಸ್ ಡೀಲಿಂಗ್ ಮಾಡ್ಕೊಂಡಿದ್ದೀವಿ. ಟ್ರಾಕ್ಟರ್ ಸೆಕೆಂಡ್ ಸೇಲ್ ಮಾಡೋದು?
ನಿಮ್ಮ ಹತ್ರ ಐತೆ ಈಗ ಎಷ್ಟೈತೆ ಈಗ? ಈಗ ಒಂದು 2-3 ಗಾಡಿ ಇದೆ. ಹಾಂ 2-3 ಗಾಡಿ ಇದೆ. 2-3 ಟ್ರ್ಯಾಕ್ಟರ್ ಐತೆ ಈಗ. ಲೋಕಸಭೆ ಎಲೆಕ್ಷನ್ ಬರ್ತೈತೆ ಸರ್, ವೋಟ್ ಮಾಡ್ತೀರಿ ಸರ್? ಪಕ್ಕ ಒಟ್ಟು ಎಷ್ಟು ಇಸ್ಕೊಂಡು ವೋಟ್ ಮಾಡ್ತೀರಿ ಸರ್? ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ಓಟ್ಗೆ? ಸರ್ ನಮ್ಗೆ ಕೊಟ್ಟರು ಸರಿ ಕೊಡ್ತಿದ್ರು ಸರಿ, ಮತ ಮಾಡ್ಲೇಬೇಕು. ಬಟ್ ಕೊಟ್ರೆ ಖುಷಿ ಆಗುತ್ತೆ. ಕೊಟ್ರೆ ಎಲ್ಲಾರು ಕೊಡ್ತಾರೆ, ಎಲ್ಲಾರು ಕೊಟ್ಟಂಗೆ ತಗೊಂತೀವಿ, ಹಾಕೋರ್ಗೆ ಮತ ಹಾಕ್ತಿವಿ. ಒಳ್ಳೆಯವ್ರಿಗೆ ನಾವು ಆಯ್ಕೆ ಮಾಡಿ ಕೊಟ್ರೆ ತಗೊಂತೀವಿ. ಒಂಥರ ಡಿಫ್ರೆಂಟ್ ರೀ. ನೀವು ಎಷ್ಟು ಕೊಡ್ಬೇಕು ಆಕ್ಚುಲಿ ನಿಮ್ ಖುಷಿಗೆ? ನಮ್ ಖುಷಿಗೆ ಎಷ್ಟು ಕೊಟ್ರು ಓಕೆ. ಅಲ್ಲ, ಒಂದ್ ಅಂದಾಜು ಇಷ್ಟು ಅಂತ ಎಷ್ಟು ಕೊಡ್ತಾರೆ ಅವರು? 1000 ತಗೊಂಡಿದ್ರೆ ನಮ್ಗೆ 200 ಕೊಡ್ತಾರೆ. 200 ರೂಪಾಯಿ ಕೊಡ್ತಾರೆ ಅಷ್ಟೇ. 200 ರೂಪಾಯಿಗೆಲ್ಲ ತಗೊಂಡಿಲ್ಲ ಅಂದ್ರೂ ಕಷ್ಟ ಅಲ್ವಾ? ಹೌದು, ತಗೊಂಡಿಲ್ಲ ನಮ್ಮ ಪಕ್ಷ ಕೊಟ್ಟಾಕಲ್ಲ ಅಂತಾರಲ್ಲ, ಅನ್ಕೋತಾರೆ. ಅದಕ್ಕೆ ಇಸ್ಕೊಂಡ್ಬಿಡೋದು. ಅದಕ್ಕೆ ಇಸ್ಕೊಂಡು ಯಾವ್ದು ಬೇಕೋ ನಮ್ಗೆ ಆಯ್ಕೆ ಮಾಡಿ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳೋದು. ಓಕೆ, ನಿಮ್ಮ ಕ್ಷೇತ್ರದ ಮೂಲಭೂತ ಸಮಸ್ಯೆ ಏನು? ನಮ್ಮ ಕ್ಷೇತ್ರ ಮೂಲಭೂತ ಸಮಸ್ಯೆ ಅಂದ್ರೆ ನಮ್ಗೆ ನೀರಾವರಿ ತತ್ತೀವಿ ಅನ್ಕೊಂಡೇ ಇದ್ರು, ಇದುವರೆಗೂ ಬಂದಿಲ್ಲ. ಇನ್ನೂ ಬಂದಿಲ್ಲ. ಮತ್ತೆ ಈಗ ಓಟ್ ಕೇಳಕ್ ಬರ್ತಲ್ಲ, ಬಿಡ್ಬೇಡಿ, ಕೇಳಿ. ಈಗ ಕೇಳ್ತೀವಿ, ಬಿಡ್ತೀವಿ. ಯಾರು ಬಂದ್ರು ಬಿಡ್ಬೇಡಿ, ಬಿಡಲ್ಲ. ಎರಡನೇದು, ನಿಮ್ಗೆ ಸಲ ಓಟ್ ಕೇಳಕ್ ಬಂದ್ರಲ್ಲ, ಓಟ್ ಹಾಕ್ಸ್ಕೊಂಡ್ಮೇಲೆ ಮತ್ತೆ ಸಿಗ್ತಿರ್ತಾರೆ ನಿಮ್ ಜನಪ್ರತಿ ಕೈಗೆ ಸಿಗ್ತಾರ? ಇಲ್ಲ ಸರ್, ಅವತ್ತು ಹೋಗ್ದಾರ, ಇದುವರೆಗೂ ಬಂದೇ ಇಲ್ಲ. ಈ ಅಡ್ರೆಸ್ ಈಗ ಬರ್ತಾರ ಅಷ್ಟೇ. ನೀವು ಲೊಕೇಶನ್ ಕಳಿಸ್ಬೇಕಾಯ್ತು ವಾಟ್ಸಪ್ ಅಲ್ಲಿ, ಇದೇ ನನ್ನ ಲೊಕೇಶನ್ ಬನ್ನಿ ಅಂತ. ಕಳಿಸಿ ಇನ್ನೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆಯಲ್ಲ, ಪ್ರತಿಯೊಬ್ಬರದಾಗ ಮೊಬೈಲ್ ಇದೆ, ಕಳಿಸ್ತೀವಿ. ಈಗ ಬಂದಕ್ಕೆ ಏನ್ ಕೇಳ್ತೀರಾ? ಫಸ್ಟ್ ಈಗ ಓಟ್ ಕೇಳಕ್ ಬರ್ತಾರೆ, ಏನ್ ಪ್ರಶ್ನೆ ಕೇಳ್ತಾರೆ? ಈಗ ಅದೇ ನೀರ್ ತಗೊಂಬರ್ತೀವಿ ಎಲ್ಲ ತಂದಿಲ್ವಲ್ಲ, ಮಿನರಲ್ ವಾಟರ್ ಬಾಟ್ಲ್ ತಂದು ಕೊಟ್ಬಿಟ್ರಪ್ಪ, ನೀನ್ ಕೇಳಿದೀಗ ತಗೊಳಪ್ಪ ನಿಂಗೊಂದು ನೀರು ಅಂತ. ಏನ್ ಮಾಡ್ತೀರ ಈಗ? ಆಗೇನ್ ಮಾಡಕ್ ಆಗುತ್ತೆ, ಮತ್ತೆ ನೋಡ್ಕೊಂತೀವಿ. ಅವ್ರಿ ನೀವು ಹಿಂದೆ ಮಾಡಿ ಸಾಕು, ಮುಂದೆ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂತೀವಿ ಅಂತ ಒಂದು ಅವಾಜ್ ಕಳಿಸ್ತೀವಿ. ವೆರಿ ನೈಸ್ ಸರ್. ಈಗ ನಮ್ಮ ಜನ ಓಟ್ ಹಾಕ್ಬೇಕಾದ್ರೆ ಜಾತಿ ನೋಡ್ಬಿಟ್ಟು ಓಟ್ ಹಾಕ್ತಾರೆ. ನಮ್ಮವನೊಬ್ಬ ಎಲೆಕ್ಷನ್ ನಿಂತವನಿಗೆ ನನ್ನ ನೋಟ್ ಅವನಿಗೇನೆ ಅಂತ. ನೀವೇನಾದ್ರು ಜಾತಿ ನೋಡ್ಕೊಂಡು ಓಟ್ ಹಾಕ್ತೀರಾ? ಅದು ಸರಿನಾ ತಪ್ಪ ಸರ್? ತಪ್ಪು. ಅದು ಯಾಕೆ ಸರ್? ಅವ್ರ ಜಾತಿಯವರು ಅವರೇ ಮಾಡಕ್ ಆಗಲ್ಲ ರಾಜಕೀಯ. ಎಲ್ಲಾರು ಕೈ ಮಿಲಾಸ್ತ್ರೇನೆ ಒಬ್ರು ಎದ್ದೊಳ್ಬೇಕು ಅಂದ್ರೆ. ಅಲ್ಲ, ಗೊತ್ತಾಯ್ತು. ಬಟ್ ಈಗ ಓಟ್ ಹಾಕ್ಬೇಕಾರೆ ಸರ್ ನಮ್ಮವನೊಬ್ಬ ನಿಂತವ್ ನನ್ನ ನೋಟ್ ಅವನಿಗೇನೆ ಅಂತ ಜನಗಳ ಸುಮಾರು ಜನಕ್ಕೆ ಇದೆ. ಇಲ್ಲ ಸರ್, ನಾವು ಪಕ್ಷ ನೋಡ್ತೀವಿ, ಮೇಲೆ ಕೆಲಸ ಮಾಡೋದು ನೋಡ್ತೀವಿ, ಅವ್ರನ್ನ ಆಯ್ಕೆ ಮಾಡ್ಕೊಂಡು ಹಾಕ್ತಿವಿ. ಜಾತಿ ಮೇಲೆ ಯಾವುದೇ ಕಾರಣಕ್ಕೂ ನಾವು ಮತ ಹಾಕಲ್ಲ. ವೆರಿ ಗುಡ್, ಬಹಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಈಗ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ತುಂಬಾ ನಡೀತಾ ಇದೆ, ನೀವೇನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್ ಅದು ಒಳ್ಳೇದು ಸರ್, ಕೊಡ್ಬೇಕು. ನಿಮ್ 3 ಜನ ಹೆಣ್ಮಕ್ಳವ್ರಲ್ಲ? ನಮ್ಮ ಮಕ್ಳೇ ಅಲ್ಲ ಸರ್, ನಮ್ ತರ ಇನ್ನ 100 ಜನಕ್ಕೆ ಮಕ್ಳಿದೆ. 100 ಜನ ಮಕ್ಕಳಿದ್ದಾರೆ ಸರ್? ಅಲ್ಲ, ನಿಮ್ಗೆ 100 ಜನ ಮಕ್ಕಳಿದ್ದಾರೆ ಸರ್? ಅಲ್ಲ ಸರ್, ನಮ್ ತರ 100 ಜನಕ್ಕೆ ಮಕ್ಕಳು ಇರ್ತಾರೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಂಗಾರ ಸರಿ ಸರ್. ನಾ ಎಲ್ಲ ನಿಮ್ಗೆ 100 ಅಷ್ಟೊಂದೇನ್ ನಮ್ಗೇನ್ ಬೇಕಾಗಿಲ್ಲ ಸರ್. ಸಾಕಿರೋ ಮಕ್ಳು ಸಾಕ್ರೆ ಸಾಕು. ಗಂಡ ಆಗ್ಲಿ ಅಂತ ಸಾಕು. ನಮ್ಗೆ ಹೆಣ್ಮಕ್ಳೇ ಗಂಡ್ ಮಕ್ಳು ಅನ್ಕೊಂಡು ಸಾಕ್ತಾ ಇದೀವಿ ಸರ್. ಫೈನ್ ಸರ್, ಅದು ಖುಷಿ ಆಯ್ತು ನನಗೆ. ನಿಮ್ ಫಸ್ಟ್ ಹೇಳಿದ ರೀತಿ ಚೆನ್ನಾಗಿತ್ತು ಅದು. ಸೊ ಈಗ ನೀವೀಗ ಎಲೆಕ್ಷನ್ ನಿಂತ್ಕೊಂಡ್ರಿ ಅಂತ ಅನ್ಕಳೀಗ, ನೀವು ನಿಂತಿದ್ದೀರಾ ಅಂತ ಜನಗಳನ್ನ ಹೆಂಗ್ ಓಟ್ ಕೇಳ್ತೀರಿ ಕೇಳಿ ಒಂದ್ಸಲ. ಹೆಂಗ್ ಕೇಳ್ಬೇಕು ಹೇಳ್ಕೊಡಿ ನೋಡೋಣ. ಈ ಜನಪ್ರತಿನಿಧಿಗಳಿಗೆ ಹೇಳ್ಕೊಡಿ ನೋಡೋಣ ಹೆಂಗ್ ಓಟ್ ಕೇಳೋದಂತ. ಅತ್ತಗಿರಿ ಅಂತಂದ್ರೆ ಎಲ್ಲಾರು ಈ ಸಾರಿ ಎಲೆಕ್ಷನ್ ನಿಲ್ತಾ ಇದೀನಿ, ಮತ ಕೊಡಿ, ಮುಂದೆ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಅಂತ. ಎಲ್ಲಾರು ಮತ ಕೊಡಕ್ಕಲ್ಲ, 18 ವರ್ಷ ದಾಟೋರು ಮಾತ್ರ ಕೊಡ್ಬೇಕು ಅಂತ. ಇಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಬಿಡಿ, ಯಾರು ಮತ ಹಾಕ್ಬೇಕು ಯಾರಿಗೆ ಹಾಕ್ಬೇಕು ಅಂತ. ಇನ್ನೊಂದ್ಸಲ ಸ್ಟೈಲ್ ಆಗಿ ಕೇಳಿ ನೋಡೋಣ ಒಂದು. ನಾವು ರಮೇಶ್ ಅಂತ ದೊಡ್ಡಬಳ್ಳಾಪುರ ತಾಲೂಕಿಂದ ಎಲೆಕ್ಷನ್ ನಿಲ್ತಾ ಇದೀವಿ, ಮತ ಕೊಡಿ, ಅಕ್ಕ ತಂಗಿರೆ ಅಣ್ಣ ತಮ್ಮ ಅಂದ್ರೆ ಮತದಾರರೇ ಅಂತ ಕೇಳ್ಕೊತೀರಾ? ಫೈನ್ ಸರ್. ಎಲ್ರಿಗೂ ವೋಟ್ ಮಾಡ್ಬಿಡಿ ಅಂತ ಒಂದು ಮಾತು ಹೇಳಿ ಈಗ ಜನಗಳಿಗೆಲ್ಲ. ದಯವಿಟ್ಟು ಈ ಸಾರಿ ಲೋಕಸಭೆ ಎಲೆಕ್ಷನ್ಗೆ ತಮ್ಮ ಮತವನ್ನು ತಪ್ಪದೆ ಚಲಾಯಿಸಿ. ಇದು ಪಕ್ಕ ಪೊಲಿಟಿಷಿಯನ್ ಸ್ಟೈಲ್ ಅಲ್ಲೇ ಇತ್ತು. ಈ ಸಲ ಚೆನ್ನಾಗಿ ಹೇಳಿದ್ರಿ, ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ಏನ್ ಮಾಡ್ಕೊಂಡಿದ್ದೀರಿ ಸರ್? ನಾವು ವ್ಯವಸಾಯ. ಓ ಸೂಪರ್ ಸರ್. ಮದುವೆ ಆಗಿದೆ ಸರ್. ಈಗ ಲೋಕಸಭೆ ಎಲೆಕ್ಷನ್ ಬಂತು, ವೋಟ್ ಮಾಡ್ತೀರಾ ಸರ್ ನೀವು? ಸರ್ ಮಾಡ್ತೀವಿ. ಇದಕ್ಕೂ ಮುಂಚೆ ಮಾಡಿದ್ದೀರಾ? ಮಾಡಿದ್ದೀರಿ. ಪ್ರಾಮಾಣಿಕವಾಗಿ ಮಾಡಿದ್ದೀರಾ? ಮಾಡಿದ್ದೀವಿ. ಏನ್ ಕೊಡ್ತಾರೆ ಸರ್? ಅಲ್ಲ ಸರ್, ಕೊಡೋದಕ್ಕಿಂತ ಮುಂಚೆ ನಮ್ಮನ್ನ ಫಸ್ಟು ನಿಲ್ಸ್ಕೊಂಡು ಗೆಲ್ಸ್ಕೊಂಡ್ಬಿಡ್ತಾರೆ. ಕೊನೆಯಲ್ಲಿ ಏನ್ ಮಾಡ್ತಾರೆ, ನಮ್ಮನ್ನ ಕಾಲಾಗ ಹಾಕಂಗ್ ತುಳಿದಾಕ್ಬಿಡ್ತಾರೆ. ಭಕ್ತ ಕುಂಬಾರ ರಾಜ್ಕುಮಾರ್ ಅಣ್ಣವ್ರು ತುಳಿತಾರಲ್ಲ ಮಗುನ ಹಾಕೊಂಡು ರೂಪನೇ ತುಳಿದಾಕ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಕಣ್ಣು ಮುಂದೆನೆ ಎಲ್ಲ ಬದುಗಳ ಪದೊಳಗ ಓಡಾಡ್ಕೊಂಡಿದ್ದವರು, ಏನೋ ಅಣ್ಣ ಅಪ್ಪ ಅಂತಿದ್ದವರು, ಇವತ್ತು ನಾವೇನೋ ನಮ್ಮ ಮಕ್ಕಳು ಓದಿ ವಿದ್ಯಾಭ್ಯಾಸಕ್ಕಂತ ಎಲ್ಲ ಹೋಗಿ ಕೆಲ್ಸಕ್ಕೆಲ್ಲ ಸಹಾಯ ಮಾಡಂತ ಹೋಗಿ ಕೇಳಿದ್ರೆ ನೀನ್ ಯಾರಪ್ಪ ಅಂತಾನೆ ಇದ್ ಮಾಡ ಗಮನಿಸಲ್ಲ. ನಿಮ್ ಓಟ್ ಬೇಕು ಅಂತ ಬೇಕು ಏನಾರ ಪ್ರಭಾವ ಪ್ರಜ್ವಲ್ಕ ನಮ್ಮ ಓಟ್ ಹಾಕ್ಬೇಕು, ನಮ್ಮ ಮಕ್ಕು ಅಂತ ಹಾಕೋದಷ್ಟೇ. ನೀವು ಓಟ್ ಹಾಕ್ಬೇಕಾದ್ರೆ ಏನ್ ನೋಡ್ತೀರಾ ಸರ್ ವ್ಯಕ್ತಿ ಗುಣಗಳು? ಏನ್ ಗುಣ? ಈಗ ವ್ಯಕ್ತಿ ನೋಡಕ್ಕೆ ಆಗ್ತಾ ಇಲ್ಲ ಸರ್. ಸುಳ್ಳಲ್ಲ, ಈಗ ನಮ್ಗೆ 5 ಬೆಳ್ಳು ಐತೆ, 5 ಬೆಳ್ಳು ನಂಬಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಸರಿ, ಆಕ್ಚುಲಿ ಏನಿರ್ಬೇಕು ಸರ್ ಒಬ್ಬ MLA ಗೆ, MP ಗೆ ಏನ್ ಕ್ವಾಲಿಟಿ, ಏನ್ ಅರ್ಹತೆ ಇರ್ಬೇಕು ಸರ್? ಈಗ ಏನಿಲ್ಲ, ಈಗ ಒಂದ್ ಊರಲ್ಲಿ ಏನೋ ಒಂದು ಕೆಲ ಹುಡುಗನ ವಿದ್ಯಾಭ್ಯಾಸ ಅಂತ ಇಟ್ಕೊಳ್ಳಿ, ಇಲ್ಲ ಅವ್ನ ಕೆಲ್ಸಕ್ಕೆ ಅಂತ ಇಟ್ಕೊಳ್ಳಿ, ಅವನಿಗೆ ಸಹಾಯ ಅಂತ ಒಂದ್ ಊರಿಗೆ 10 ಜನಕ್ಕೆ ಒಬ್ಬ MLA ಆದವ್ರು ಮಾಡ್ಬಿಟ್ರೆ, ಒಂದೊಂದು ಊರಿಗೆ 10 ಜನಕ್ಕೆ ಅವ್ರು 10 ರೂಪಾಯಿ ಖರ್ಚು ಮಾಡೋದು ಬೇಡ.
ತಾನಾಗೆ ಕರೆದ್ಬಿಟ್ಟು ಓಟ್ ಹಾಕ್ತಾರೆ ಜನ. ಅಂದ್ರೆ ಏನು ಕೆಲಸನೇ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲೆಲ್ಲ ಕೆಲಸ ಅವರು ಬೇರೆ ಮಾಡ್ತಾರೆ ಬಿಡ್ತಾರ. ಅಲ್ಲೆಲ್ಲ ಮಕ್ಕಳು ವಿದ್ಯಾಭ್ಯಾಸ ಈಗ ಒಂದು ಊರಲ್ಲಿ 8 ಜನ ಓದಿ ನಿರುದ್ಯೋಗಿಗಳಿದ್ದಾರೆ. ಅಂಥವ್ರಿಗೆ ಮನೆ ಕೇಳ ಊರಿಗೆ ಇಬ್ಬರು ಬರ್ಕ ಒಳ್ಳೊಳ್ಳೆ ಏನೋ ಕೆಲಸಗಳಿದೆ, ಒಳ್ಳೆ ಎಜುಕೇಶನ್ ಇದೆ. ತಿರ್ಗಿಲ್ಲ ಇಲ್ಲ ಕಾಲೇಜ್ ಫೀಸು ಬಡ ಮಕ್ಳು ಯಾರಾದ್ರೆ ಇಲ್ದವ್ರು ಯಾರವ್ರೆ ಅವ್ರಿಗ ಇಷ್ಟು ಸಹಾಯ ಅಂತ ಏನೋ ಮಾಡಿದ್ರೆ ಅವರು ಅವ್ರನ್ನೆಲ್ಲ ಓದ್ತಾರೆ, ಸಹಾಯವರೆಗೂ ಅವ್ರನ್ನ ನೆನ್ಸ್ಕೊತಾರೆ. ಅವ್ರಿಗೆ ನೀವು ಈ ತರ ಕ್ಯಾನ್ವಾಸ್ ಮಾಡೋ ಅಗತ್ಯನೇ ಇಲ್ಲ, ಅವರೇ ಗೆದ್ದು ಬಿಡ್ತಾರೆ ಆರಾಮಾಗಿ. ಸೊ ಅದು ಮಾಡ್ತಿಲ್ಲ. ಯಾರು ಮಾಡ್ತಾರೆ? ನಿಮ್ ಕ್ಷೇತ್ರದಲ್ಲಿ ಮೂಲಭೂತ ಸಮಸ್ಯೆ ಏನ್ ಸರ್? ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಏನ್ ಸಮಸ್ಯೆ ಇದೆ? ಏನಿದ್ರು ಇವತ್ತು ಒಂದು 6 ತಿಂಗಳು ಓಡ್ತೈತೆ ಬೋರು. ಏನು ಇದ್ದಿದ್ರೆ ತಕ್ಕ ಮಟ್ಟಿಗೆ ನೀರೇನೋ. ಸಾಲ ಮನ್ನಾ ಆಯ್ತಾ ನಿಮ್ದು? ಇಲ್ಲ ಸರ್, ನಾವೇನೋ ನಮ್ದು ಏನ್ ಗೊತ್ತಾ, ನಮ್ಮ ತಂದೆಯವ್ರ ಹೆಸರಲ್ಲಿ ಆಸ್ತಿ ಇದೆ. ಇನ್ನು ನಮ್ಗೇನು ಎಷ್ಟಿದೆ ನಿಮ್ಮ ಹತ್ರ? ಎಷ್ಟಿದೆ ತೋಟ? ನಾವು 10 ಜನ ಗಂಡು ಮಕ್ಕಳು. 10 ಕೇಳಿ ನಮ್ಮ ಸ್ಟೋರಿ, 10 ಜನ ಗಂಡು ಮಕ್ಕಳು. ಇನ್ನು ನಮ್ಗೆ ಇನ್ನೂ ಡಿವೈಡ್ ಆಗಿಲ್ಲ. ಇನ್ನು ನಾವು ಕನಿಷ್ಠ 21 ವರ್ಷದಿಂದ ನಾವು ಮಾಮೂಲಿ ಕೂಲಿ ಮಾಡ್ಬೋದು. ನಾವು ಮಾಮೂಲಿ ಕೂಲಿ ಅಲ್ಲ, ಒಂದು ನಿಮಿಷ ಇರಿ ಸರ್, ನಾನು ಸ್ವಲ್ಪ ಸುಧಾರಿಸ್ಕೊತೀನಿ. ಹೇಳಿ ಸರ್. 10 ಜನ ಗಂಡು ಮಕ್ಕಳು ಸರ್. ನೀವು ಎಷ್ಟನೇವರು? ನಾವು 5ನೇವರು. ಪಾಂಡವರು 5 ಜನ, ಡಬಲ್ ಪಾಂಡವ್ರು ನಿಮ್ಮ ಅಲ್ಲೇ ಅವ್ರೆ. 10 ಜನ ಸರ್. ಇನ್ನೊಬ್ಬರನ್ನ ಆಗ್ಬಿಟ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಆಗ್ಬಿಡೋದಲ್ಲ ಸರ್? ಆಗದು ಸರ್, ಆಗದು. ಏನ್ ಮಾಡ್ತೀರಾ ಇವತ್ತು? ಅದಕ್ಕೆ ನಾವು 21 ವರ್ಷದಿಂದ ಸುಮ್ಮನೆ ಕೂಲಿ ಮಾಡೋದು, ಮಕ್ಕಳು ಓದಿಸೋದು, ಆ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದೀವಿ. ಇನ್ನೊಂದೇ ಒಂದು ನಿಮ್ಮ ಅಪ್ಪ ಮಾಡಿಲ್ಲ. ಅದಕ್ಕೂ ನಾವು ಗ್ರೇಟ್ ಅಂತ ಇದೀವಿ, ಆದ್ರೂ ಮಾಡಿಲ್ಲ. ಏನ್ ಮಾಡಕ್ಕಾಗುತ್ತೆ? ಅನ್ನೋದು ಆಗ್ಬಿಟ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಆಗ. ಏನ್ ಗೊತ್ತ ಸರ್, ನೀವು ಜಿಗ್ಬಾಸ ಮಾತಾಡ್ತಿದ್ರಲ್ಲ, ಆ ತರ ಹೆಂಗ್ ನಾನು ಈಗ ಹೇಳ್ತೀನಿ. ಅವಾಗ ಹೆಣ್ಣು ಮಗ ಬೇಕು, ಹೆಣ್ಣು ಮೇಗ ಬೇಕು, ಗಂಡು ಮಕ್ಕಳು ಬೇಡ, ಹೊಂದ್ಬೇಕು ಅನ್ಕೊಂಡು ಏನು ಮಾಡಿದ್ರು. ಈಗ ಅವಾಗ ಎಷ್ಟು? 10 ಗಂಡ? 10 ಗಂಡು ಸರ್. 10 ಗಂಡ? 10 ಗಂಡೆ ಸರ್. ಮತ್ತೀಗ ಗ್ಯಾರಂಟಿ ಅನ್ನೋದ ಹೆಣ್ಣು ಆಗದು ಸರ್? ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ. ಅವ್ರು ಕೇಳ್ಬೇಕಾಗಿತ್ತು. ಅಯ್ಯೋ, ಎಲ್ಲಾ ಕಡೆ ಹೆಣ್ಣಾದ ಗಂಡ ಆಗ್ಲಿ. ನಮ್ ಬಂದಿರೋ ಉತ್ತರ ಎಲ್ಲ 6 ಜನ ಹೆಣ್ಣಾದ್ಮೇಲೆ ಗಂಡ ಆಗ್ಲಿ 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 ಯಾಕೆಲ್ಲ ಅನ್ಕೊಂಡಿದ್ವಿ, ಎಣ್ಣೆ ಆಗೋಯ್ತು. ಡೈರೆಕ್ಟ್ ಸರ್, ಇಲ್ದಿದ್ದೇನೆ ಬರಲ್ಲ, ಇಲ್ದಿದ್ದು ಹೋಗಲ್ಲ. 10 ಜನ. ನಿಮ್ ತಂದೆದು ಒಳ್ಳೆ ಸಾಧನೆ ಸರ್. ಏನ್ ಮಾಡ್ತೀರಿ? ಈಗ ಏನ್ ಮಾಡ್ತಾರೆ? ಅವಾಗ ಎಜುಕೇಶನ್ ಅನ್ನೋದು ಅಷ್ಟೊಂದಿಲ್ಲ. ಈಗ ಒಬ್ಬ ಮಗನ್ ಓದಿಸ್ಬೇಕಾದ್ರೂ ಎಲ್ಲಪ್ಪ ನಮ್ ಕಿಡ್ನಿ ಮಾಡಿದ್ರು ಆಗಲ್ಲ. ಅಲ್ಲಲ್ಲ, ಈಗ ಕಾಗಿಲ್ಲ ಕಾಲೇಜ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ ಕಿಡ್ನಿ ನಾವೇ ಮಾಡಿದ್ರು ಮಕ್ಕಳನ್ನ ಓದ್ಸಕ್ಕಾಗಲ್ಲ. ಹಂಗಾಗ್ಬಿಟ್ಟೈತೆ ಎಜುಕೇಶನ್, ಅಷ್ಟು ದುಬಾರಿ ಆಗ್ಬಿಟ್ಟೈತೆ. ಹೋಗಿ ನಮ್ಮ ಇಂಡಿಯಾ ಸಮಸ್ಯೆ ಹೇಳ್ಬಿಟ್ರೆ ನಾಚಿಕೆ ಆಗ್ತದೆ. ಇವತ್ತು MLA-ಗಳಿಗೂ MP-ಗಳು ಈ ದುಡ್ಡು ಸುರಿತಾರಲ್ಲ, ಅದು ಪ್ರತಿಯೊಬ್ಬ ಊರೂರ್ಗೂ ಇಷ್ಟು ಅಂತ ಮಕ್ಕಳು ವಿದ್ಯಾಭ್ಯಾಸಕ್ಕಂತ ಕೊಟ್ಬಿಟ್ಟಿದ್ದಾರೆ. ಬಂದು ಸರ್, ಒಂದು ಡೌಟ್ ಸರ್, MLA MP-ಗಳು ನಿಂತ್ಕೋಬೇಕಾದ್ರೆ ಇಷ್ಟಿರ್ತದ ಆಸ್ತಿ, ಒಂದ್ಸಲ ಎಲೆಕ್ಷನ್ ಮುಗಿದಲ್ಲ ಅದು ಡಬಲ್ 3 10 ಪಟ್ಟು ಆಗುತ್ತೆ. ಹೆಂಗೆ ಸರ್? ಯಾಕಂದ್ರೆ ನಾವು ಗೊತ್ತಿರಂಗೆ ಒಬ್ಬ MLA ನಿಂತ್ಕೊಂಬೇಕಾದ ಬೇಕಾದ್ರೆ ಸರ್, ಏನೋ ಬೇರೆ ಇಲ್ಲ ಅಂತಲ್ಲ, ಎಲ್ಲಾ ಕಡೆ ನೋಡಿದ್ವಿ. ಎಲ್ಲ ಒಂದು 5 ಎಕರೆ 10 ಎಕರೆ ಅಂತಾರೆ. 2 ವರ್ಷ ಆದ್ಮೇಲೆ ಒಂದು 50 ಎಕರೆ 100 ಎಕರೆ ಎಲ್ಲಿಂದ ಗೊತ್ತಾ ಸರ್? ಗೊತ್ತಿಲ್ಲ, ನೀವ್ ಹೇಳಿ ಸರ್. ಅಲ್ಲ, ನೀವು ಕೂಡ ಹೇಳ್ಬೇಕು. ಅಲ್ಲ, ನೀವ್ ಹೇಳಿ, ನಾನು ಕೇಳಿಸ್ಕೊತೀನಿ. ನಂಗೆ ಗೊತ್ತಿಲ್ಲ ಹೆಂಗ್ ಬರ್ತದೆ. ನಾವು ಹಂಗೆ ಇದ್ದೀವಿ ಪಾಪ, ಇವರು ಹಂಗೆ ಅವ್ರು ಅದೇ ಬಟ್ಟೆ ಅದೇ ಇದೆ. 1,10,000 ರೂಪಾಯಿ 20,000 ಸಂಬಳ ತಗೊಳ್ತಾರೆ. ನಾವು ದಿನ 200-300 ರೂಪಾಯಿ ಕೂಲಿ ತಗೊಂಡೋಗ್ತೀವಿ. ಹೆಂಗ್ ಅವ್ರು ಡಬಲ್ ಆಯ್ತಾ? ಹೆಂಗ್ ಬರ್ತದಂದ್ರೆ ನನ್ನ ನಿನ್ನ ಹಾಕಿ ಕೆಲಸ ತುಳಿಯಲ್ಲ. ಅದೇ ಭಕ್ತ ಕುಂಬಾರಸಲ್ಲ ತುಳಿತಾರೆ ಅಷ್ಟೇ. ಎಲೆಕ್ಷನ್ ಬಂದಾಗ ಬಾರ ನಂದು ನಿಂದೇನು ಅವತ್ತು ಆಗೋಯ್ತು, ಏನು ಇವಾಗ ಏನೋ ಮಾಡ್ಕೊಳ್ಳೋಣ. ಗೆದ್ದ ಮೇಲೆ 4 ತಿಂಗಳು ಹೋದ್ಮೇಲೆ ಅಷ್ಟೇ, ಇದು ಮಾಮೂಲಿನೇ. ಯಾಕಂದ್ರೆ ನಮ್ಗ 20 ವರ್ಷದಿಂದ ರಾಜಕೀಯ ಅನುಭವ ಆಗಿರೋದು. ಅದಕ್ಕೆ 10 ವರ್ಷದಿಂದ ಈಚೆ ನಮ್ಗೆ ರಾಜಕೀಯ ಬೇಡ, ನಮ್ಮ ಮನೆ ಮಟ್ಕೇನೋ ದೇವ್ರು ಕೊಟ್ಟಿದ್ದ ಅವತ್ತು ಒಂಚೂರು ಊಟ ಮಾಡ್ಬೋದು, ಬಿಡ್ಬೋದು, ಇಲ್ಲ ಉಪವಾಸ ಅಷ್ಟೇ. ಅಷ್ಟು ಅನ್ಕೊಂಡು ನಾವು ನೆಮ್ಮದಿಗಿದ್ದೀವಿ. ಅಷ್ಟೇ, ಸುಮ್ಮನೆ ಇದ್ಬಿಟ್ಟಿದ್ವಿ. ಸರ್, ಈಗ ಇನ್ನೊಂದು, ನೀವು ಪ್ರಾಮಾಣಿಕವಾಗಿ ವೋಟ್ ಮಾಡ್ತೀನಿ ಅಂದ್ರಿ, ಬಹಳ ಖುಷಿ ಆಯ್ತು. ನಮ್ಮ ದೇಶದ ಪರಿಸ್ಥಿತಿ ಏನು ಅಂದ್ರೆ ಎಜುಕೇಟೆಡ್ಸೇ ವೋಟ್ ಆಗ್ತಿಲ್ಲ, ಹೌದಲ್ವಾ? ನಿಮ್ಮಂತವ್ರೆ ಪ್ರಾಮಾಣಿಕವಾಗಿ ವೋಟ್ ಹಾಕೋದು. ಸೊ ಈಗ ಯಾರು ವೋಟ್ ಆಗ್ತಿಲ್ಲ ಅವ್ರಿಗೆ ಬುದ್ಧಿ ಬರಂಗ ಒಂದು ಮಾತು, ಪ್ರೀತಿಯಿಂದ ಬುದ್ಧಿ ಬರಂಗ ಎರಡೂ ತರದಲ್ಲಿ ಒಂದು ಮಾತು ಹೇಳ್ಬಿಡಿ. ವೋಟ್ ಹಾಕಿ ಅನ್ನೋದನ್ನ ಹೆಂಗ್ ಹೇಳ್ತೀರಿ ಹೇಳಿ? ದಯವಿಟ್ಟು ನೀವು ನಿಮ್ಮ ಮತವನ್ನು ಚಲಾಯಿಸಿ. ಇಂಥವ್ರಿಗೆ ಹಾಕು ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಗೆ ಯಾರಿಗೂ ಬೇಕು ಅಂತಂದ್ರೆ ನೀವು ಪ್ರಜಾಪ್ರಭುತ್ವ ನಿಮ್ಗೆ ಅವ್ರಿಗೆ ಹಾಕಿ. ಒಟ್ನಲ್ಲಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಅದಷ್ಟೇ ಹೇಳಿ ಅಂತ ಹೇಳಿದ್ವಿ. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಾವು ಇದು ಅದನ್ನ ಹೇಳಕ್ ಹೋದ್ರೆ ನಮಗೂ ಬೇಜಾರು, ಅವ್ರಿಗೂ ಯಾಕೆ ಬೇಕು? ಯಾರು ತಲೆ ಕೆಡಿಸ್ಕೊಬಿಡಿ, ಯಾರು ನಾವು ಏನು ಪಕ್ಷ ಕೇಳಿಲ್ಲ. ಅದನ್ನೇ ನೀವು ಹೇಳಿದ್ದು ಅದನ್ನೇ ನಾವು ಸುಮ್ಮನೆ ಯಾಕೆ. ಧನ್ಯವಾದಗಳು ಸರ್. ಸರ್, ತುಂಬಾ ಥ್ಯಾಂಕ್ಸ್ ಸರ್.